स्तुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमाम्नायगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रितःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषान्नाय स्मृतिहृदयदीप्ताय हरजे येन प्रादुरभाविभूमिवलजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णजाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्यापरं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಯಾವತ್ ಅಧಿಕಾರಾಧಿಕರಣದಲ್ಲಿ 225ನೇ ಸುಧಾಮೂಲದ ವಿಚಾರವನ್ನು ನೋಡಿದ್ವಿ. ಇನ್ನು ಮುಂದೆ 226ನೇ ಸುಧಾಮೂಲದ ವಿಚಾರ ಏವಂ ತರ್ಹಿ ಅಂತ ಒಂದು ವಿಷಯಕ್ಕೆ ಬಂದ್ರು. ಇದು ಅಭಿಪ್ರಾಯ ಎಷ್ಟು? ಈಗ ಮೋಕ್ಷದಲ್ಲಿ ನೀವೇನ್ ಮಾಡಿದ್ರಿ? ತಾರತಮ್ಯ ಒಪ್ಪಿದ್ರಿ. ಎಂಥ ತಾರತಮ್ಯವನ್ನು ಒಪ್ಪಿದಿರಿ? ಆನಂದದಲ್ಲಿ ತಾರತಮ್ಯ ಒಪ್ಪಿದ್ರಿ. ಅಂದ್ರೆ ಒಬ್ಬನಿಗೆ ಹೆಚ್ಚು ಆನಂದ ಆಗತ್ತೆ, ಇನ್ನೊಬ್ಬನಿಗೆ ಕಡಿಮೆ ಆಗತ್ತೆ. ಯಾವತ್ತು ಜಗಳ ಬರೋದು ಯಾವಾಗ? ಎಲ್ರಿಗೂ ಒಂದೇ ಆನಂದ ಸಿಗ್ತಾ ಇದ್ರೆ ತೊಂದ್ರೆ ಇಲ್ಲ. ಯಾವಾಗ ಬೇರೆ ಬೇರೆ ಆನಂದ ಇದೆ, ನನಗಿಂತ ಅವನಿಗೆ ಜಾಸ್ತಿ ಸುಖ ಆಗ್ತಾ ಇದೆ, ನನಗಿಂತ ಅವನು ಇದ್ರಲ್ಲಿ ಹೆಚ್ಚಿದ್ದಾನೆ ಅಂತ ಭಾವನೆ ಬರುತ್ತೋ ಸಹಜವಾಗಿ ದ್ವೇಷ, ಅಸೂಯೆ ಇದೆಲ್ಲದಕ್ಕೂ ಅವಕಾಶ ಇದೆ. ಯಾವಾಗ ನೀವು ಆನಂದದಲ್ಲಿ ತಾರತಮ್ಯವನ್ನ ಮೋಕ್ಷದಲ್ಲಿ ಒಪ್ತೀರೋ, ಅಂದ್ರೆ ಇವ್ರು ಹೇಳೋದು ಆನಂದ ಎಲ್ರಿಗೂ ಸೇಮ್, ಸಮಾನ ಅಂತ ಅಂತಾರೆ ಮೋಕ್ಷದಲ್ಲಿ. ಹಾಗೆ ಪೂರ್ವ ಪಕ್ಷಿಗಳು ಹಾಗೆ ಒಪ್ಪಿದ್ರೆ ನಿಮಗೆ ದ್ವೇಷ, ಅಸೂಯೆ ಇದೆಲ್ಲ ಬರಲ್ಲ ಮೋಕ್ಷದಲ್ಲಿ. ನೀವಿಲ್ಲ ಮೋಕ್ಷದಲ್ಲೂ ಆನಂದ ಬೇರೆ ಬೇರೆ ಅಂತ ಒಪ್ತೀವಿ, ಯಾಕೆ ಯೋಗ್ಯತೆ ಬೇರೆ ಅಂದ್ಮೇಲೆ ಸಿಗೋ ಆನಂದದಲ್ಲೂ ವ್ಯತ್ಯಾಸ ಇರ್ಬೇಕಲ್ವಾ ಅಂತ ನೀವು ಒಪ್ಪೋದಿದ್ರೆ, ಬ್ರಹ್ಮದೇವರಿಗೆ ತುಂಬಾ ಆನಂದ ಇದೆ, ರುದ್ರದೇವರಿಗೆ ಅದಕ್ಕಿಂತ ಕಡಿಮೆ ಇದೆ, ಇಂದ್ರದೇವರಿಗೆ ಇನ್ನೂ ಕಡಿಮೆ ಇದೆ. ಮನುಷ್ಯೋತ್ತಮರು ಮೋಕ್ಷಕ್ಕೆ ಹೋಗ್ತಾರೆ, ಅವ್ರಿಗೆ ಅಯ್ಯೋ ಅವ್ರಿಗೆ ಜಾಸ್ತಿ ಇದೆ ಆನಂದ, ನನಗ್ ಜಾಸ್ತಿ ಇಲ್ಲ, ಅವ್ರ ಮೇಲೆ ದ್ವೇಷ ಬರೋದಾಗ್ಲಿ, ಅಸೂಯೆ ಬರೋದಾಗ್ಲಿ ಬರ್ಬೋದಲ್ಲ. ಅದನ್ನ ಮುಕ್ತರು ಅಂತ ಹೇಗಾಗ್ಲಿಕ್ಕೆ ಸಾಧ್ಯ? ಅವರು ಮುಕ್ತ ಅಂದ್ರೇನು? ಎಲ್ಲದರಿಂದ ಮುಕ್ತಿ, ದ್ವೇಷ, ಈರ್ಷೆ ಯಾವುದು ಇಲ್ಲ, ಎಲ್ಲವನ್ನೂ ಕಳ್ಕೊಂಡ್ಮೇಲೆ ತಾನೆ ಅವನಿಗೆ ಮುಕ್ತಿಯನ್ನು ಪಡೆದ, ಮುಕ್ತನಾದ ಅಂತ ಹೇಳೋದು. ನೀವು ನೋಡಿದ್ರೆ ಮೋಕ್ಷಕ್ಕೆ ಹೋದ್ರು ಆನಂದ ತಾರತಮ್ಯ ಒಪ್ಪಿದ್ರೆ ಅವ್ರು ಮುಕ್ತ ಅಂತ ಹೆಂಗ್ ಕರಿತೀರಿ? ಕರೆಯೋದಕ್ಕಾರು ಶಬ್ದ ಹೇಗ್ ಸಾಧ್ಯ? ಎಲ್ಲ ದ್ವೇಷ ಈರ್ಷೆಗಳಿಂದ ಕೂಡಿದ್ದಾರೆ, ಬಂಧನದಲ್ಲಿದ್ದಾರೆ, ಅದು ಮುಕ್ತಿಯನ್ನು ಪಡೆದಿದ್ದಾರಂತೆ.
ಇದು ಹೆಂಗ್ ಸಾಧ್ಯ ಅದನ್ನ ಹೇಳ್ತಾರೆ. ಏವಂ ತರ್ಹಿ ಮುಕ್ತಾನಾಂ ಪರಸ್ಪರಂ, ಮುಕ್ತರುಗಳಿಗೆಲ್ಲ ಪರಸ್ಪರ ದ್ವೇಷ ಈರ್ಷ್ಯ ಆದಿ ಪ್ರಸಂಗೇನ ಬರ್ಲಿ ಏನಂತೆ. ಹೌದು, ಆ ಒಬ್ರಿಗಿಂತ ಇನ್ನೊಬ್ಬನ ಸುಖ ಜಾಸ್ತಿ ಪಡ್ತಾ ಇದ್ದಾನೆ ಅಂದ್ರೆ ಅವ್ರ ಮೇಲೆ ದ್ವೇಷ ಅಸೂಯೆ ಯಾಕೆ ಬರಲ್ಲ? ಬಂದೇ ಬರುತ್ತೆ. ಅಂದ್ರೆ ಆಗ ಮುಕ್ತನು ಅಂತ ಕರಿಬೇಡಿ, ಮೋಕ್ಷನ್ ಸಂಸಾರ ಅಂತ ಕರೀರಿ ಅಂತ ಈ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಓಂ ಅಕ್ಷರಧಿಯಾಂತು ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಾಂ ಔಪಸದವತ್ತದುಕ್ತಂ ಓಂ ಅಂತ ಇದು ಬ್ರಹ್ಮಸೂತ್ರ. ಇದರಿಂದ ಉತ್ತರ ಬಂದಿದೆ ಅಂತ. ಅಲ್ಲ, ಇದರಿಂದ ಹೇಗೆ ಉತ್ತರ ಬರುತ್ತೆ ಅಂತ ಈಗ ನಮ್ಮ ಪ್ರಶ್ನೆ. ಈ ಬ್ರಹ್ಮಸೂತ್ರದ ಅರ್ಥ ಏನು? ಅಕ್ಷರಧಿಯಾಂತು ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಾಂ ಔಪಸದವತ್ ತದುಕ್ತಂ ಎಲ್ಲ ಬಿಡಿಸ್ತಾರೆ ಒಂದೊಂದೇ ಶಬ್ದಗಳಿಗೆ ಅರ್ಥ. ಅಕ್ಷರಧಿಯ ಅಂತೂ ಅವಿರೋಧ ಅಂತ ಹೇಳ್ತಾರೆ, ಇದೆ ವಿರೋಧ ಇರಲ್ಲ ಅಂತಾರೆ. ನೋಡಿ, ಮೋಕ್ಷಕ್ಕೆ ಹೋದ ಮೇಲೂ ರಾಗದ್ವೇಷ ಒಬ್ಬರ ಮೇಲೆ ಇನ್ನೊಬ್ರಿಗೆ ಇದೆ ಅಂದ್ರೆ ಅದು ಮೋಕ್ಷ ಆಗಲ್ಲ. ಅವ್ರು ಮುಕ್ತರು ಅಂತಾನೂ ಕರೆಯಲ್ಲ, ನಿಜ. ಅವ್ರಿಗೆ ವಿರೋಧ ಬರಲ್ಲ. ಅದ್ ಹೆಂಗ್ ವಿರೋಧ ಬರುತ್ತೆ ಅಂತ ಹೇಳ್ತೀರಿ? ಏತದಪಿ ಅವಿಷದಂ ಅಲ್ಲ. ಇದು ಹೀಗೆ ಹೇಳ್ಬಿಟ್ಟು ನಮ್ಗೆ ಉತ್ತರ ಹೆಂಗ್ ಸಿಗತ್ತೆ? ಸ್ಪಷ್ಟ ಬಿಡಿಸಿ. ಹೊಸದ ವಿಸ್ತಾರವಾಗಿ ಭಾಷ್ಯ ನೋಡಿದ್ರೆ ನಿಮ್ಗೆ ಉತ್ತರ ಸಿಗಲ್ಲ. ಅದು ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ ನಿಮ್ಗೆ. ಅದಕ್ಕೆ ಉತ್ತರ ಇಲ್ಲೇ ಸಿಗೋದು ಅನುವ್ಯಾಖ್ಯಾನದಲ್ಲಿ. ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಈಗ ನಿಮ್ಮ ಪ್ರಶ್ನೆ ಏನು? ಅಸಮಾನತೆ ಇದ್ದಲ್ಲಿ ರಾಗದ್ವೇಷ ಇದೆಲ್ಲ ಬರುತ್ತೆ. ನಾವೆಲ್ಲ ಜಗತ್ನಲ್ಲಿ ನೋಡ್ತಾ ಇದೀವಲ್ಲ, ಎಲ್ರೂ ಒಂದೇ ಅಂತ ಟ್ರೀಟ್ ಮಾಡಿದ್ರೆ ಆವಾಗ ರಾಗದ್ವೇಷ ಅಸೂಯೆ ಇದೆಲ್ಲ ಒಬ್ಬೊಬ್ರ ಮೇಲೆ ಬರೋದಿಲ್ಲ. ಅಸೂಯೆ ದ್ವೇಷ ಎಲ್ಲ ಬರಲ್ಲ, ಸಮಾನತೆ ಇದೆ. ಯಾವಾಗ ನೀವು ಅಸಮಾನತೆ ತೋರಿಸ್ತೀರಿ ಆವಾಗ ಶುರುವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಪಕ್ಷಪಾತ ಮಾಡಿದ್ರೆ ಗುರುಗಳು ಶಿಷ್ಯರ ಮೇಲೆ ಪಕ್ಷಪಾತ ಮಾಡಿದ್ರು. ಒಬ್ಬನ ಮೇಲೆ ಜಾಸ್ತಿ ಪ್ರೀತಿ, ಇನ್ನೊಬ್ಬರ ಮೇಲೆ ಕಡಿಮೆ. ಸಹಜವಾಗಿ ಗುರುಗಳ ಮೇಲೆ ದ್ವೇಷ ಬರುತ್ತೆ ಆ ಶಿಷ್ಯನಿಗೆ. ಗುರುಗಳು ನನಗೆ ಅನುಕೂಲ ಮಾಡಲ್ಲ, ನನಗೆ ನಾನು ಕಂಡ್ರೆ ಅಷ್ಟಕ್ಕಷ್ಟೇ ಇವ್ರಿಗೆ ಬರುತ್ತೆ. ಯಾಕೆ? ಅಸಮಾನತೆ. ಸಮಾನತೆ ಅನ್ನೋದು ಅದು ವಿಷದಂತೆ. ಅದು ಇರಿದ್ರೆ ಏನಾಗುತ್ತೆ? ಎಡವಟ್ ಜಾಸ್ತಿ. ಎಲ್ರನ್ನೂ ಒಂದೇ ತರ ಮಾತಾಡಿಸಿದ್ರೆ, ಎಲ್ಲರನ್ನೂ ಒಂದೇ ತರ ನೋಡಿದ್ರೆ ಏನಾಗಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಅಸಮಾನತೆ ಮೋಕ್ಷದಲ್ಲಿ ಇದೆಯಾ ಇಲ್ವಾ? ಇದೆ. ಅಸಮಾನತೆ ಒಪ್ಲೇಬೇಕು. ಇದತ್ತು ಯೋಗ್ಯತೆನೆ ಒಂದೇ ಆಗ್ಬಿಡತ್ತೆ ಎಲ್ರದ್ದು. ಇದು ರಾಮಾನುಜ ಪಕ್ಷ ಒಪ್ದಾಗ ಆಯ್ತು. ರಾಮಾನುಜ ಪಕ್ಷದಲ್ಲಿ ಏನು? ಮೋಕ್ಷದಲ್ಲಿ ಇರೋರು ಎಲ್ಲ ಆನಂದ ಒಂದೇ ಅಂತ ಸಮಾನತೆ ಒಪ್ತಾರೆ. ಆನಂದದಲ್ಲಿ ತಾರತಮ್ಯ ಇಲ್ಲ ಅವ್ರ ಸಿದ್ಧಾಂತದಲ್ಲಿ. ಆದ್ರೆ ನಮ್ಮ ಸಿದ್ಧಾಂತದಲ್ಲಿ ಆನಂದದಲ್ಲಿ ತಾರತಮ್ಯ ಇದೆ. ತಾರತಮ್ಯ ಒಪ್ಪಿದ್ರೆ ತೊಂದ್ರೆ, ಅವರು ಒಪ್ಬಿಡ್ತಾರೆ. ಸಮಾನತೆ ಒಪ್ಪಿರೋದ್ರಿಂದ ಅವ್ರಿಗೆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಎಲ್ರಿಗೂ ಸಿಗೋ ಆನಂದ ಒಂದೇ ಮೇಲೆ ಯಾರು ಯಾರ ಮೇಲೆ ದ್ವೇಷ ಅಸೂಯೆ ಏನು ಮಾಡಲ್ಲ. ನಮ್ಮಲ್ಲಿ ಹಾಗಿಲ್ಲ. ಅಸಮಾನತೆ ಇದ್ದಿದ್ರಿಂದ ದ್ವೇಷ ಅಸೂಯೆ ಆಗ್ಬೇಕಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಮೋಕ್ಷಕ್ಕೆ ಹೋಗಿರೋರು ಏನು ನಮ್ಮಂಥ ಸಂಸಾರಿಗಳ ತರನ? ಮೋಕ್ಷಕ್ಕೆ ಹೋಗಿರೋರು ಅಕ್ಷರಧಿಯಾಂ. ಅಕ್ಷರ ಅಂದ್ರೆ ಪರಮಾತ್ಮ, ಯಾರಿಗೆ ನಾಶ ಇಲ್ಲ. ಅಕ್ಷರ, ಅಕ್ಷರನಾಮಕ ಪರಮಾತ್ಮನ ಧೀ ಜ್ಞಾನ, ಸಾಕ್ಷಾತ್ ಅಪರೋಕ್ಷ ಜ್ಞಾನಿಗಳವರೆಲ್ಲ. ಆ ಬ್ರಹ್ಮಜ್ಞಾನಿಗಳು, ಬ್ರಹ್ಮದಲ್ಲೇ ಮನಸ್ಸನ್ನು ಇಟ್ಟವರು. ಅಂಥ ಮುಕ್ತರಿಗೆ ಹೋಗಿ ಹೋಗಿ ಅಸಮಾನತೆ ನಿಮಿತ್ತ ದ್ವೇಷ ಅಸೂಯೆ ಇದೆಲ್ಲ ಬರುತ್ತಾ? ಏನ್ ಮಾತಾಡ್ತಾ ಇದ್ದಾರೆ? ಅವರೆಲ್ಲ ಇದನ್ನ ಕಳ್ಕೊಂತಾನೆ ಮೋಕ್ಷಕ್ಕೆ ಹೋಗಿದ್ದು. ಶುದ್ಧವಾಗಿ ಮೋಕ್ಷಕ್ಕೆ ಹೋಗಿ ನಿಂತಿದ್ದಾರೆ. ಬ್ರಹ್ಮನಲ್ಲೇ ಮನಸ್ಸನ್ನ ಇಟ್ಟು ದೇವರಲ್ಲೇ ಜ್ಞಾನ ಇಟ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೆ ರಾಗದ್ವೇಷ ಅಸೂಯೆಗಳು ಇನ್ನೊಬ್ರ ಮೇಲೆ ಬರ್ಲಿಕ್ಕೆ ಹೇಗ್ ಸಾಧ್ಯ? ಆದ್ರಿಂದ ಮುಕ್ತ ಅಂದ್ಮೇಲೆ ಅದ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬ್ರಹ್ಮಜ್ಞಾನಿಗಳವರೆಲ್ಲ, ಬ್ರಹ್ಮಜ್ಞಾನಿಗಳಿಗೆ ದೋಷವೇ ಇಲ್ಲದೆ ಆದ್ಮೇಲೆ ಈಗ ದ್ವೇಷ ಅಸೂಯೆ ಯಾವಾಗ ಬರುತ್ತೆ? ದೋಷ ಇದ್ದವ್ರ ಹತ್ರ ಬರುತ್ತೆ ದ್ವೇಷ ಅಸೂಯೆ ಎಲ್ಲ. ನೀವು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಬಿಟ್ಟಾಗಿದೆ ಅಂದ್ಮೇಲೆ ದ್ವೇಷ ಅಸೂಯೆ ಯಾಕೆ ಬರುತ್ತೆ ಮೋಕ್ಷದಲ್ಲಿ? ಅದರಿಂದ ನೀವ್ ಹೇಳಿದ ವಿಷಯನೇ ಸರಿ ಇಲ್ಲ ಅಂತ ನಾವು ಅವ್ರನ್ನ ಖಂಡನೆ ಮಾಡ್ತೀವಿ, ಪೂರ್ವ ಪಕ್ಷಿಗಳನ್ನ. ಸಂಸಾರದಲ್ಲಿ ಅಸಮಾನತೆ ಇದ್ರೆ ಬರುತ್ತೆ ದ್ವೇಷ ಅಸೂಯೆ. ಯಾಕೆ ಬರುತ್ತೆ? ದೋಷ ಇದೆ ನಮ್ಮಲ್ಲಿ. ಆಗ ಇದು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದಿರೋದ್ರಿಂದ ಅಸಮಾನತೆಯನ್ನು ತೋರಿಸಿದ್ರೆ ನೋಡಿದ್ರೆ ಆಗಲ್ಲ ನಮ್ಗೆ. ಆಗ ದ್ವೇಷ ಅಸೂಯೆ ಅಸೂಯೆ ಬರುತ್ತೆ. ಆದ್ರೆ ಮೋಕ್ಷದಲ್ಲಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೋಷಗಳೇ ಇರಲ್ಲ. ದೋಷ ಅಭಾವ ಸಾಮ್ಯಾತ್ ಇತ್ಯತ್ರ ಸಾಮ್ಯ ಪದ ಪ್ರಯೋಜನ ಅದರ್ಶನಾತ್ ಅಂತ ಅದು ಬಿಡಿಸಿದ್ದಾರೆ. ದೋಷ ಇಲ್ಲ ಅನ್ನೋದು ಎಲ್ಲರಲ್ಲೂ ಸಮಾನ. ಆದ್ರಿಂದ ದ್ವೇಷ ಅಸೂಯೆಗಳೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಉತ್ತರ. ಯಾಕೆ? ದೇವರಲ್ಲೇ ಮನಸ್ಸನ್ನು ಇಟ್ಟವ್ರಿಗೆ ಅದೆಲ್ಲ ಅನ್ಸಲ್ಲ ಅಂತ. ವೈರಾಗ್ಯ ಶಿಖಾಮಣಿಗಳು ಅಂತ ಅರ್ಥ. ಇದರಲ್ಲಿ ಸಾಮ್ಯಾತ್ ಅನ್ನೋ ಒಂದು ಪದ ಹಾಕಿದ್ದಾರೆ. ಯಾಕೆ ಈ ಸಾಮ್ಯ ಅನ್ನೋ ಪದ ಹಾಕ್ಬೇಕು? ದೋಷ ಅಭಾವ ಇರೋದ್ರಿಂದ ಅಂತ ಹೇಳ್ಬೋದಿತ್ತು. ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಸದ್ಯದಲ್ಲಿ ಇಷ್ಟು ದೋಷ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ದೋಷ ಇಲ್ಲದೆ ಇರೋದ್ರಿಂದ ಯಾವ ಮುಕ್ತರು ಇನ್ನೊಬ್ಬ ಮುಕ್ತನ ಮೇಲೆ ದ್ವೇಷ ಅಸೂಯೆ ಮಾಡಲ್ಲ. ಸರಿ, ಸಾಮ್ಯ ದೋಷಾಭಾವ ಸಮಾನವಾಗಿರೋದ್ರಿಂದ ಅಂತ ಯಾಕೆ ಹೇಳಿದಿರಿ ಅಂತ ಸಾಮ್ಯ ಅನ್ನೋ ಶಬ್ದಕ್ಕೆ ಒಂದು ಪ್ರಯೋಜನ ತೋರಿಸ್ಬೇಕು. ಅದ್ ಮುಂದೆ ಹೇಳ್ತಾರೆ. ಇನ್ನಷ್ಟೇ ಅಲ್ಲದೆ
ಉತ್ತಮೇಭ್ಯೋ ಅನ್ಯೇಷಾಂ ಭಾವಾದ್ ಇತ್ಯಸ್ಯ ಉತ್ಪತ್ತೇಃ ಇತಿ ಪ್ರತೀತೇಃ. ಅಂದ್ರೆ ಈಗ ಉತ್ತಮೇಭ್ಯೋ ಅನ್ಯೇಷಾಂ ಭಾವಾತ್ ಅಂದ್ರೆ ಯಾರು ಉತ್ತಮರಿದಾರೋ, ಉತ್ತಮ ಮುಕ್ತರು, ಅವರಿಂದ ನೀಚ ಮುಕ್ತರಿಗೆ ಏನಾಗತ್ತೆ, ಜ್ಞಾನ ಆನಂದ ಎಲ್ಲ ಸಿಗತ್ತೆ ಅಂತ ಹೇಳಿದ್ರಿ. ಆದ್ರೆ ಮೋಕ್ಷದಲ್ಲಿ ಅದು ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹುಟ್ಟೋದೇನು ಇಲ್ಲ ಮೋಕ್ಷದಲ್ಲಿ, ಇರೋದಷ್ಟೇ. ಅಲ್ಲಿ ಯಾವ್ದೋ ಹೊಸದಾಗಿ ಹುಟ್ಟಲ್ಲ ಮೋಕ್ಷದಲ್ಲಿ. ಈಗ ಯಾರು ದೊಡ್ಡವರೋ ಅವರಿಂದ ಚಿಕ್ಕವರಿಗೆ ಜ್ಞಾನ ಆನಂದ ಶಕ್ತಿ ಇದೆಲ್ಲ ಅನುಗ್ರಹ ಆಗತ್ತೆ. ಎಲ್ಲಿ? ಮೋಕ್ಷದಲ್ಲ? ಇಲ್ಲ. ಯಾಕೆ ಅಂದ್ರೆ ಮೋಕ್ಷದಲ್ಲಿ ಜ್ಞಾನಾದಿಗಳಿಗೆ ಉತ್ಪತ್ತಿ ಇಲ್ಲ. ಅಷ್ಟೇ ಅಲ್ಲ, ಶಿಷ್ಯವತ್ ಅಂತ ಹೇಳಿದ್ರೆ, ಈಗ ಶಿಷ್ಯವತ್ ಅನ್ನೋದ್ರಿಂದ ಹೇಗೆ ಉತ್ತರ ಸಿಗತ್ತೆ? ಶಿಷ್ಯರಿಗೂ ಗುರುಗಳ ಮೇಲೆ ದ್ವೇಷ ಅಸೂಯೆ ಇರಲ್ವಾ? ಇರತ್ತೆ. ಕ್ವಚಿತ ಶಿಷ್ಯಸ್ಯಾಪಿ ಗುರೌ ದ್ವೇಷಾದಿ ದರ್ಶನಾತ್. ನೀವು ಯಾವ್ದನ್ನು ಉತ್ತರ ಕೊಡ್ಲಿಕ್ಕೆ ಹೀಗ್ ಬರಲ್ಲ ಸರಿಯಾಗಿ. ನಾವು ಪ್ರಶ್ನೆ ಕೇಳಿದ್ದಾಗ ಏನು, ಅಸಮಾನತೆ ಇದ್ದಲ್ಲಿ ದ್ವೇಷ ಅಸೂಯೆ ಇರತ್ತಾ? ಇರತ್ತೆ. ಅದಿಲ್ಲ ಅಂತ ಹೇಳಲಿಕ್ಕೆ ನೀವು ಶಿಷ್ಯರ ಉದಾಹರಣೆ ಎಲ್ಲ ಕೊಡ್ತೀರಿ. ಗುರುಗಳ ಮೇಲೆ ಶಿಷ್ಯನಿಗೆ ದ್ವೇಷ ಇರುತ್ತಾ? ಮತ್ತೆ ಅಸೂಯೆ ಇರುತ್ತಾ? ಇರಲ್ಲ. ಯಾಕೆ ಇರಲ್ಲ? ಕ್ವಚಿತ್ ಶಿಷ್ಯ ಸಭೆ, ಕೆಲವು ಕಡೆ ಶಿಷ್ಯನಿಗೂ ಗುರುಗಳ ಮೇಲೆ ದ್ವೇಷನೂ ಇರುತ್ತೆ, ಗುರುಗಳ ಮೇಲೆ ಅಸೂಯೆನೂ ಇರುತ್ತೆ. ಯಾಕೆ ಬರ್ಬಾರ್ದು? ಆ ಉದಾಹರಣೆ ಕೊಟ್ಟಿದ್ದು ನೀವು ಸರಿ ಇಲ್ಲ ಅಂತ ಹೀಗೆಲ್ಲ ಪ್ರಶ್ನೆಗಳು ಬಂದಿದೆ. ಈ ಎಲ್ಲ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂದಿನ ಅನುವ್ಯಾಖ್ಯಾನ ಹೊರಟಿದೆ. ಆ ಅನುವ್ಯಾಖ್ಯಾನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಏನಂತ? ನ ತಾವತಾ ವಿರೋಧೋಸ್ತಿ ನಿರ್ದೋಷತ್ವಾತ್ ಸಮಸ್ತಶಃ ಆಭಾಸತ್ವಾತ್ ಪರೇಶಾಂ ತತ್ ಅವರಾಣಾಂ ಚ ಸರ್ವಶಃ ಅಂತ. ಅಂದ್ರೆ ದ್ವೇಷ ಅಸೂಯೆ ಬರ್ಲಿ ಅಂತ ಹೇಳಿದ್ದಕ್ಕೆ ಕಾರಣ ಏನು? ಅಸಮಾನತೆ ಅಂತ ಹೇಳಿದ್ವಿ. ಆದ್ರೆ ಇದು ಸರಿ ಇಲ್ಲ. ಯಾಕೆ ಅಂದ್ರೆ ದೋಷ ಅಭಾವ ಸಾಮ್ಯ. ಸಾಮ್ಯ ಅಂದ್ರೆ ಸಮಾನವಾಗಿ ಎಲ್ಲರಲ್ಲೂ ದೋಷ ಇಲ್ಲ. ಎಲ್ಲರಲ್ಲೂ ಯಾವಾಗ ದೋಷ ಇರಲ್ಲ, ಎಂದೆಂದಿಗೂ ಅವರಲ್ಲಿ ಈ ದ್ವೇಷ ಅಸೂಯೆ ಇದಕ್ಕೆ ಅವಕಾಶನೇ ಇಲ್ಲ. ಅದರಿಂದ ದ್ವೇಷ ಅಸೂಯೆಗಳು ಪ್ರಸಕ್ತ ಅಂತ ಅನಿಸತ್ತೆ ನಿಮಗೆ, ಯಾಕೆ? ಅಸಮಾನತೆ ಇರೋದ್ರಿಂದ ಅಂತ. ಆದ್ರೆ ಮುಕ್ತರಲ್ಲಿ ಯಾವುದೇ ಒಂದು ದೋಷ ಇರಲ್ಲ. ಅಷ್ಟೇ ಅಲ್ದೇನೆ ಆಭಾಸತ್ವಾತ್ ಪರೇಶಾಂತದ ಅವರಾಣ, ಬಿಂಬ ಪ್ರತಿಬಿಂಬ ಭಾವ ಇರುತ್ತೆ ಅವ್ರಿಗೆ. ದೊಡ್ಡವರ ಗುಣಗಳೆಲ್ಲ ಚಿಕ್ಕವರಲ್ಲಿ ಪ್ರತಿಫಲನ ಆಗುತ್ತೆ. ಪೂರ್ತಿ ಅಲ್ಲದೆ ಆದ್ರೂ ಅದಕ್ಕೆ ಸದೃಶವಾದ ಗುಣಗಳು ಪ್ರತಿಫಲನ ಆಗತ್ತೆ. ಬ್ರಹ್ಮದೇವರಲ್ಲಿರುವಂತಹ ಜ್ಞಾನ ಅವರ ಪ್ರತಿಬಿಂಬರಾದವರಲ್ಲಿ ತೋರತ್ತೆ. ಅವರಲ್ಲಿ ದೋಷ ಇಲ್ಲ, ಬ್ರಹ್ಮದೇವರಲ್ಲಿ. ಅವರ ಪ್ರತಿಬಿಂಬರಾದರಲ್ಲೂ ದೋಷ ಇರಲ್ಲ. ಅವ್ರಿಂದ ತಾನೇ ಕೆಳಗಿನವ್ರಿಗೆ ಬಂದಿತ್ತು. ಹಾಗಾದ್ರೆ ಎಲ್ಲಾ ಮುಕ್ತರಲ್ಲಿ ದೋಷ ಇಲ್ಲ. ದೋಷ ಅನ್ನೋದು ಯಾವತ್ತೂ ಸ್ವಲ್ಪವೂ ಇಲ್ಲ, ಚೂರೂ ಇಲ್ಲ ಅಂತ ಅರ್ಥವನ್ನು ತಿಳಿಸಲಿಕ್ಕೆ ಸಾಮ್ಯ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಸಾಮ್ಯ ಅಂದ್ರೆ ಏನರ್ಥ? ಹಾಗಾದ್ರೆ ಇಲ್ಲಿ ಸಾಮ್ಯ ಅಂದ್ರೆ ಸಮೇಶಾಂ, ಎಲ್ಲರಿಗೂ ಅಂತ ಅರ್ಥ. ಎಲ್ಲ ಅಂದ್ರೆ ದೋಷಾಭಾವ ಅನ್ನೋದು ಸಮಸ್ತಶಃ, ಯಾವ ರೀತಿಯಿಂದಲೂ ಅವರಿಗೆ ದೋಷ ಇಲ್ಲ. ಹಾಗಾಗಿ ಎಲ್ಲ ವ್ಯಕ್ತಿಗಳು ಮೋಕ್ಷದಲ್ಲಿ ದೋಷ ಇಲ್ಲದೆ ಇರೋದ್ರಿಂದ, ಎಲ್ಲರಲ್ಲೂ ಇಲ್ಲದೆ ಇರೋದ್ರಿಂದ ಅಸಮಾನತೆ ಇದ್ದು ಅಲ್ಲಿ ದೋಷ ಇಲ್ಲದೆ ಇರೋದ್ರಿಂದ ದ್ವೇಷ ಅಸೂಯೆಗಳು ಬರಲ್ಲ. ಯಾಕೆಂದ್ರೆ ಬೆಂಕಿ ಇದ್ರೆ ಹೊಗೆ ಬರುತ್ತೆ, ಬೆಂಕಿನೇ ಇಲ್ಲ ಅಂದ್ರೆ ಹೊಗೆ ಹೇಗ್ ಬರುತ್ತೆ? ಸಾಧ್ಯ ಇಲ್ಲ. ಅದೇ ತರ ಕಾರಣ ಇದ್ರೆ ಕಾರ್ಯ, ಕಾರಣ ಇಲ್ಲದೆ ಇದ್ರೆ ಕಾರ್ಯ ಹೇಗೆ ಉಂಟಾಗುತ್ತೆ? ಹಾಗೆ ದೋಷಗಳೇ ಇಲ್ಲದ ವ್ಯಕ್ತಿಯಲ್ಲಿ ದ್ವೇಷಾಸೂಯೆಗಳೇ ಎಲ್ಲಿಂದ ಬರುತ್ತೆ? ದೋಷ ಇಲ್ಲವೇ ಇಲ್ಲ ಎಲ್ಲರಲ್ಲೂ ಅಂತ ನಾವು ಸ್ಫುಟವಾಗಿ ಹೇಳ್ತೀವಿ. ಅಷ್ಟೇ ಅಲ್ಲ, ಉತ್ಪತ್ತಿ ಆಗತ್ತೆ ಅಂತ ನಾವು ಹೇಳ್ತಾ ಇಲ್ಲ. ದೊಡ್ಡವರಿಂದ ಚಿಕ್ಕವರಲ್ಲಿ ಗುಣಗಳು ಬರುತ್ತೆ, ಪ್ರತಿಫಲನ ಆಗುತ್ತೆ ಅಂತ ಹೇಳ್ತೀವಿ. ಆದ್ರಿಂದ ಭಾವ ಅನ್ನೋ ಶಬ್ದಕ್ಕೆ ಉತ್ಪತ್ತಿ ಅನ್ನೋ ಅರ್ಥವನ್ನು ಬಂದಿಲ್ಲ. ಉತ್ಪತ್ತಿ ಆಗತ್ತೆ ಅಂದ್ರೆ ಸರಿ, ಇವರಿಂದ ಉತ್ಪತ್ತಿ ಆಗತ್ತೆ, ಉತ್ಪತ್ತಿ ಆಗೋದ್ರಿಂದಾಗಿ ಕೆಲವರಲ್ಲಿ ಉತ್ಪತ್ತಿ ಆಗತ್ತೆ ದೊಡ್ಡವರಿಂದ ಗುಣಗಳು, ಚಿಕ್ಕವರಲ್ಲಿ ಕೆಲವರಿಂದ ಉತ್ಪತ್ತಿ ಆಗಲ್ಲ. ಅಂದ್ರೆ ಗುರುಗಳು ಹೇಗಿರ್ತಾರೋ ಹಾಗೆ ಶಿಷ್ಯರು ಇರ್ತಾರೆ. ಗುರುಗಳಲ್ಲಿ ಜ್ಞಾನ ಆನಂದಾದಿ ಗುಣಗಳೆಲ್ಲ ಇದೆ. ಆಗ ಅವರ ಪ್ರತಿಬಿಂಬರಾದ ಶಿಷ್ಯರಲ್ಲೂ ಅದು ಬರುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಲ್ಲ, ಹಾಗೆ ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳು ಇರ್ತಾರೆ. ಹಾಗೆ ಗುರುಗಳು ಹೇಗಿರ್ತಾರೋ ಹಾಗೆ ಶಿಷ್ಯರು ಇರ್ತಾರೆ. ತಂದೆ ಹೇಗಿರ್ತಾರೋ ಹಾಗೆ ಮಕ್ಕಳು ಇರ್ತಾರೆ. ಹೀಗೆ ಒಂದೊಂದೇ ಹೇಳ್ತೀವಲ್ಲ, ಬಿಂಬ ಪ್ರತಿಬಿಂಬ ಭಾವ ತರ ಅದು ಮೂಲಕ್ಕೆ ಹೋದ್ರೆ ಜೀವರಿಗೆ ಬ್ರಹ್ಮದೇವರ ಪ್ರತಿಬಿಂಬ, ರುದ್ರದೇವರ ಪ್ರತಿಬಿಂಬ, ಮತ್ತೆ ಇಂದ್ರದೇವರ ಪ್ರತಿಬಿಂಬ, ಅವರಲ್ಲೇ ದೊಡ್ಡವರಲ್ಲಿ ಏನ್ ಗುಣ ಇದೆ ಚಿಕ್ಕವರಲ್ಲಿ ಬರ್ತಾ ಇರುತ್ತೆ ಅಂತೆಲ್ಲ ಬಂತು. ಆದ್ರೆ ಇದು ಅಷ್ಟು ಅನುಭವಕ್ಕೆ ಬರ್ಲಿಲ್ಲ. ಅದಕ್ಕೆ ಅದನ್ನ ವಿವರವಾಗಿ ತಿಳಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಪದಶಃ ಅರ್ಥ ಮಾಡಿ ಈಗ ವ್ಯಾಖ್ಯಾನಕ್ಕೆ ಹೋಗ್ತಾರೆ. ಏತದೇವ ವಿವರಣವನ್ ದೃಷ್ಟಾಂತಂ ವ್ಯಾಖ್ಯಾತಿ. ಇಲ್ಲಿ ಕೊಟ್ಟ ಉದಾಹರಣೆ ಏನಿದೆ ಅದನ್ನೇ ವಿವರಿಸ್ತಾ ಹೋಗ್ತಾರೆ. ಔಪಸದವತ್ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ.
ಔಪಸದವತ್ ಅಂದ್ರೆ ಉಪಸತ್ತಿ ಮಾಡುವಂತ ಒಬ್ಬ ಶಿಷ್ಯನಿಗೆ ಔಪಸದ ಅಂತ ಕರೀತಾರೆ. ಅದು ಒಳ್ಳೆ ಶಿಷ್ಯ ಅವನು, ಸತ್ಶಿಷ್ಯಸ್ಯ ಇವ. ಒಬ್ಬ ಗುರುವಿನ ಹತ್ರ ಎಲ್ಲಾ ಶಿಷ್ಯರು ಕೆಟ್ಟವ್ರು ಇರ್ಬೇಕು ಅಂತಾರ? ಶಿಷ್ಯರು ಒಳ್ಳೆಯವ್ರು ಇರೋದಿಲ್ವಾ? ಇರ್ತಾರೆ, ಶಿಷ್ಯರಲ್ಲಿ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಔಪಸದವತ್ ಅಂದ್ರೆ ಉಪಸತ್ತಿ, ಸೇವೆಯನ್ನ ಗುರು ಉಪಸತ್ತಿ ಮಾಡುವಂತ ಶಿಷ್ಯ ಔಪಸತ ಏನಿದಾನೆ ಔಪಸದ ಅವನಂತೆ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಥ ಇಷ್ಟು. ಮುಂದಿನ ಅನುವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ಯಥೋ ವರಾಣಾಂ ಸರ್ವೇಪಿ ಗುಣಾಃ ಸರ್ವಾಃ ಕ್ರಿಯಾ ಅಪಿ ನಿಯಮೇನೈವ ಪೂರ್ವೇಷಾಂ ಸುಪ್ರಸಾದ ನಿಬಂಧನಾಃ ಅತಃ ಸಚ್ಚಿಷ್ಯವತ್ತೇಷಾಂ ನೈವೇರ್ಷ್ಯಾದಿಃ ಕಥಂಚನ. ಯಾವುದೇ ರೀತಿ ದ್ವೇಷ ಅಸೂಯೆಗಳಿಗೆ ಅವಕಾಶ ಇಲ್ಲ. ಒಳ್ಳೆ ಶಿಷ್ಯನಿಗೆ ಗುರುಗಳಿಂದ ಸಿಕ್ಕಿದ್ರೆ ಅವ್ನು ಯಾಕೆ ಅಸೂಯೆ ದ್ವೇಷ ಪಡ್ತಾನೆ? ಅವನು ಹೇಗ್ ಪಡಲ್ವೋ ಹಾಗೆ. ಈಗ ಗುರುಗಳ ಹತ್ರ ಹೋಗ್ತೀವಿ, ಅನುಗ್ರಹ ಮಂತ್ರಾಕ್ಷತೆ ಎನಿಸ್ಕೊಳ್ತೀವಿ, ಅವರಿಂದ ನಮಗ್ ಒಳ್ಳೇದಾಯ್ತು. ಅಯ್ಯೋ ಇವ್ರಿಗೆ ತುಂಬಾ ನಮಗಿಂತ ಜಾಸ್ತಿ ಶಕ್ತಿ ಇದೆ, ಇವ್ರು ನಮಗಿಂತ ಜಾಸ್ತಿ ಓದ್ಕೊಂಡಿದ್ದಾರೆ, ಇವ್ರಿಗೆ ಅನುಗ್ರಹ ಮಾಡೋ ಶಕ್ತಿ ಜಾಸ್ತಿ ಇದೆ, ಆ ತರದ್ದೆಲ್ಲ ಇಟ್ಕೊಂಡು ಒಬ್ಬ ಒಳ್ಳೆ ಶಿಷ್ಯನಿಗೆ ಸತ್ಶಿಷ್ಯನಿಗೆ ಗುರುಗಳಲ್ಲಿ ದ್ವೇಷ ಬರತ್ತಾ, ಅಸೂಯೆ ಬರತ್ತಾ? ಅಯ್ಯೋ ಸಾಧ್ಯನೇ ಇಲ್ಲ. ಅದ್ಯಾಕೆ ಅಸೂಯೆ ದ್ವೇಷ ಪಡ್ಬೇಕು? ಹೋಗ್ತಾ ಇರೋದೇ ಅನುಗ್ರಹಕ್ಕೋಸ್ಕರ. ಅವ್ರ ಪ್ರಸಾದದಿಂದಲೇ ಎಲ್ಲ ಸಿಕ್ಕಿತ್ತು. ಮಂತ್ರಾಕ್ಷತೆ ಇಸ್ಕೊಳ್ತಾನೆ, ಹಾಗೆ ಬರ್ತಾನೆ. ವಿದ್ಯೆ ಪಡಿತಾನೆ, ಹಾಗೆ ಬರ್ತಾನೆ. ಅಲ್ಲಿ ದ್ವೇಷಾಸೂಯೆಗಳ ಅವಕಾಶ ಇಲ್ಲಿ. ಇದು ಸತ್ಶಿಷ್ಯನ ಬಗ್ಗೆ ಹೇಳಿದ್ದು. ದುಷ್ಟ ಶಿಷ್ಯರು ಇರ್ತಾರೆ, ಇಲ್ಲ ಅಂತಿಲ್ಲ. ರಜೋಗುಣ ತಮೋಗುಣ ಅದರಿಂದ ತುಂಬಿದ ಶಿಷ್ಯರುಗಳು ಇರ್ತಾರೆ. ಆದ್ರೆ ಅತಃ ಸತ್ಶಿಷ್ಯವತ್ ಅಂತ ಅದಕ್ಕೆ ಮಧ್ವಾಚಾರ್ಯ ಹೇಳಿತ್ತು. ಯಾರು ಒಬ್ಬ ಸತ್ಶಿಷ್ಯನೋ ಅಂಥವನು ಗುರುಗಳಲ್ಲಿ ನೈವ ಈರ್ಷ್ಯಾದಿ ಅಸೂಯೆ ದ್ವೇಷ ಎಂದಿಗೂ ಅವ್ನು ಮಾಡಲ್ಲ. ಅವನೇನ್ ಚಿಂತನೆ ಮಾಡ್ತಾನೆ ಅಂದ್ರೆ ದೊಡ್ಡವ್ರ ಅನುಗ್ರಹ ಆಗಬೇಕು, ಅವರಿಂದ ನಾನೊಂದಿಷ್ಟು ಪಡ್ಕೊಬೇಕು, ಅಷ್ಟೇ ಯೋಚನೆ ಮಾಡ್ತಾನೆ. ಹೊರತು ಗುರುಗಳು ಹೀಗೆ, ಗುರುಗಳ ಮೇಲೆ ದ್ವೇಷ, ಗುರುಗಳ ಮೇಲೆ ಅಸೂಯೆ ಮಾಡಲ್ಲ. ಯಾಕಂದ್ರೆ ಸತ್ಶಿಷ್ಯ ಆದ್ರಿಂದ. ದುಷ್ಟ ಶಿಷ್ಯ ಆದ್ರೆ ಅವ್ನ್ ಬೇರೆ. ಆದ್ರೆ ಅಂಥವನನ್ನ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಉದಾಹರಣೆ ಮಾಡ್ಲಿಲ್ಲ. ಔಪಸದವತ್ ಅಂತ ಈ ಒಳ್ಳೆ ಶಿಷ್ಯನನ್ನೇ ಉದಾಹರಿಸಿತ್ತು. ಅದಕ್ಕೆ ಸುಧಾದಲ್ಲಿ ವಿವರಣೆ ಕೊಟ್ಟರು. ಗುರೌ ಸತ್ಶಿಷ್ಯಸ್ಯ ಇವ ಇತ್ಯರ್ಥ ಏತಚ್ಚ ಉತ್ತರತ್ತ ಸ್ಫುಟೀಕರಿಷ್ಯತಿ ಆಚಾರ್ಯ. ಇದ್ರ ಬಗ್ಗೆ ಮುಂದೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ. ಹಾಗಾದ್ರೆ ಏನಾಯ್ತು? ನಿಯಮೇನೈವ ಪೂರ್ವೇಶಾಂ ಸುಪ್ರಸಾದ ನಿಬಂಧನ. ಹಿಂದಿನವರ ಒಳ್ಳೆ ಅನುಗ್ರಹದಿಂದಲೇ ಮುಂದಿನವರಿಗೆ ಎಲ್ಲಾ ಗುಣ, ಎಲ್ಲಾ ಕ್ರಿಯೆ ಎಲ್ಲ ಸಿಗೋದು. ಅಂದ್ರೆ ಸ್ವೋತ್ತಮರ ಅನುಗ್ರಹ ಆಗ್ಬೇಕು. ನಮಗಿಂತ ಯಾರು ಉತ್ತಮರೋ ಗುರುಗಳು, ಅವರ ಅನುಗ್ರಹದಿಂದಲೇ ನಾವು ಎಲ್ಲವನ್ನ ಪಡೆಯೋದು. ಅಂಥ ಗುರುಗಳ ಬಗ್ಗೆ ಶಿಷ್ಯನಿಗೆ ಯಾವುದೇ ರೀತಿ ದ್ವೇಷ ಅಸೂಯೆ ಇರೋದಿಲ್ಲ. ಇಷ್ಟಾದ್ಮೇಲೆ ಇದೊಂದು ಮಾತನ್ನ ನೆನಪಿಸ್ತಾರೆ. ಜ್ಞಾನಪಾದದಲ್ಲಿ ಮುಂದೆ ಆಚಾರ್ಯರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಅಂದ್ರೆ ಈ 3ನೇ ಪಾದದಲ್ಲಿ ಏನಿದ್ದೀವಿ, 4ನೇ ಪಾದಕ್ಕೆ ಬಂದಾಗ ಯಾಕೆ ಮುಕ್ತರಲ್ಲಿ ದ್ವೇಷ ಅಸೂಯೆ ಇರೋದಿಲ್ಲ? ಮೋಕ್ಷದಲ್ಲಿ ಅಸಮಾನತೆ ಇರಲ್ವಾ? ನೀವು ಆನಂದ ತಾರತಮ್ಯ ಅಲ್ಲೂ ಒಪ್ತೀರಿ, ದ್ವೈತ ಸಿದ್ಧಾಂತದವರು. ಎಲ್ಲಾ ಕಡೆನೂ ತಾರತಮ್ಯ. ಮೋಕ್ಷದಲ್ಲೂ ತಾರತಮ್ಯ ಒಪ್ಪಿದ್ರೆ ಅಲ್ಲೂ ಜಗಳ ಆಗಲ್ವಾ ಅಂತ ಬೇರೆ ಎಲ್ಲ ವಾದಿಗಳ ಆಕ್ಷೇಪ ನಮ್ಗೆ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಮುಂದೆ ಜ್ಞಾನಪಾದದಲ್ಲಿ ಆಚಾರ್ಯರು. ಅದಕ್ಕೆ ಜಯತೀರ್ಥರ ವಿವರಣೆನೂ ಸೊಗಸಾಗಿದೆ. ಅದರ ಒಂದು ಶ್ಲೋಕ ಇಲ್ಲಿ ಉದಾಹರಿಸಿದ್ದಾರೆ. ಏನಂತ? ನಿರ್ದೋಷ ನಿಶೇಷಗತ ದೋಷಾಣ ಬಹುಭಿರ್ಜನ್ಮಭಿ ಪುನಃ ಸ್ಯಾದಾ ಪರೋಕ್ಷಂ ಹಿ ಹರೇರ್ ದ್ವೇಷೇರ್ ಸ್ಯಾದಿಸ್ತತಃ ಕುತಃ ಅಂತ ಹೇಳ್ತಾರೆ. ಅಯ್ಯೋ ದ್ವೇಷ ಈರ್ಷ್ಯಾದಿ ತತಃ ಕುತಃ, ಹೇಗ್ ಬರ್ಲಿಕ್ ಸಾಧ್ಯ ಮೋಕ್ಷಕ್ಕೆ ಹೋದವ್ರಿಗೆ? ದೇವ್ರ ಮೇಲೆ ದ್ವೇಷ, ದೇವ್ರ ಮೇಲೆ ಅಸೂಯೆ, ಅಥವಾ ಇನ್ಯಾವುದೋ ಬ್ರಹ್ಮದೇವ್ರ ಮೇಲೆ ಅಸೂಯೆ, ಬ್ರಹ್ಮದೇವ್ರ ಮೇಲೆ ದ್ವೇಷ, ಇನ್ಯಾರೋ ನಮ್ಮ ಪಕ್ಕದಲ್ಲಿ ನಮ್ಗಿಂತ ದೊಡ್ಡ ಗುರುಗಳ ಹತ್ರ ಅವ್ರ ಮೇಲೆ ದ್ವೇಷ ಅಸೂಯೆ. ಮೋಕ್ಷದಲ್ಲಿ ಇರೋರ್ಗೆ ಹೇಗ್ ಬರ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಎಷ್ಟೋ ಜನ್ಮ ಪಡಿಬೇಕು. ಎಷ್ಟೋ ಜನ್ಮ ಪಡೆದು ಆ ಎಷ್ಟೋ ಜನ್ಮಗಳಲ್ಲಿ ಅಷ್ಟೊಂದು ಸಾಧನೆ ಮಾಡಿ ತಮ್ಮ ಎಲ್ಲ ಪ್ರಾರಬ್ಧ ಕರ್ಮ, ಪಾಪಕರ್ಮ, ಪುಣ್ಯಕರ್ಮ ಏನೇನಿದೆಯೋ ಎಲ್ಲಾ ಕರ್ಮಗಳನ್ನ ಕಳ್ಕೊಂಡು, ಎಲ್ಲ ದೋಷಗಳನ್ನ ಕಳ್ಕೊಂಡ ಮೇಲೆ ಅಪರೋಕ್ಷಂ ಹರೇಸ್ಯಾತ್, ಆಮೇಲೆ ಅಪರೋಕ್ಷ ಜ್ಞಾನ ಆಗೋದು. ಇಂಥ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದ ಮುಕ್ತರಿಗೆ, ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದ ದೇವರ ಅನುಗ್ರಹ ಪಡೆದು ಮುಂದೆ ಹೋಗ್ತಾರಲ್ಲ ಮುಕ್ತರು, ಅಂಥವ್ರಿಗೆ ದ್ವೇಷ ಅಸೂಯೆ ಬರುತ್ತೆ ಅಂದ್ರೆ ಇನ್ನೇನ್ ಹೇಳ್ಬೇಕು? ಹೆಂಗ್ ಸಾಧ್ಯ? ಅವ್ರಿಗೆಲ್ಲ ಕಳ್ಕೊಂಡು ಅಪರೋಕ್ಷ ಜ್ಞಾನ ಪಡ್ಕೊಂಡು ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗಿರೋರು. ಅಂಥವ್ರ ಬಗ್ಗೆ ನೀವು ದೋಷ ಇದೆ, ಅಸಮಾನತೆ ಇರೋ ಒಂದು ಕಾರಣದಿಂದ ಅವ್ರಿಗೆ ದ್ವೇಷ ಅಸೂಯೆ ಪರಸ್ಪರ ಬರ್ಲಿ ಅಂತಂದ್ರೆ ಈ ಮಾತಿಗೆ ಏನಾರು ಅರ್ಥ ಇದೆಯಾ? ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು. ಯಾಕೆಂದ್ರೆ ನಿಮ್ಗೆ ದ್ವೇಷ ಅಸೂಯೆ ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಗೆ ಅವಿದ್ಯೆ, ಅಹಂಕಾರ ಇದೆಲ್ಲ ಇದ್ರೆ ಬರುತ್ತೆ. ಅವಿದ್ಯೆ, ಅಹಂಕಾರ ಇದೆಲ್ಲ ದೋಷಗಳಿದೆ ಕೆಲವುದು. ಇದಿದ್ರೆ ನಿಮ್ಗೆ ದ್ವೇಷ ಅಸೂಯೆ ಬರುತ್ತೆ. ಇದಿಲ್ಲ ಅಂದ್ರೆ ಅವಿದ್ಯೆ ಅಹಂಕಾರ ಬರಲ್ಲ. ಮೋಕ್ಷದಲ್ಲಿರೋರ್ಗೆ ಅವಿದ್ಯೆ ಅಹಂಕಾರ ಉಂಟಾ? ಇಲ್ಲ.
ಇಲ್ಲ ಅಂದ್ಮೇಲೆ ಅಲ್ಲಿ ಹೆಂಗ್ ಬರುತ್ತೆ ದ್ವೇಷ ಅಸೂಯೆ? ಅದ್ ಬರಲ್ಲ. ಯಾಕೆಂದ್ರೆ ದೇವರ ಸಾಕ್ಷಾತ್ಕಾರ ಆದ ಕೂಡ ಎಲ್ಲ ಹೊರಟೋಗಿರುತ್ತೆ. ಅದನ್ನ ದೋಷ ಇಲ್ಲದೆ ಅಂದ್ಮೇಲೆ ದ್ವೇಷ ಅಸೂಯೆಗಳು ಇರಲ್ಲ. ಇಷ್ಟು ಇಲ್ಲಿ ಈ ಬ್ರಹ್ಮಸೂತ್ರದ ಒಂದು ಅರ್ಥವಂತ ತಿಳ್ಕೊಳ್ಬೇಕು ಇಲ್ಲಿ ಇಷ್ಟಾಗಿ. ಯಾವುದು? ಅಕ್ಷರಧೇಯಾಂತು ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಂ ಔಪಸದವತ್ತದುಕ್ತಂ ಓಂ ಅಂತ. ಔಪಸದವತ್ ಅನ್ನೋದಕ್ಕೆ ಒಳ್ಳೆಯ ಶಿಷ್ಯರಂತೆ ಅಂತ ಅರ್ಥ. ಅಕ್ಷರಧೀಯಾಂತು ಅವಿರೋಧ ಅಂದ್ರೆ ದೇವರ ಬಗ್ಗೆ ಅಪರೋಕ್ಷ ಜ್ಞಾನ ಹೊಂದಿರೋರ್ಗೆ, ಧಿಯಾಂ ಬುದ್ಧಿ ಇರೋರ್ಗೆ ಅವಿರೋಧ, ಯಾವುದೇ ರೀತಿ ಅವರಿಗೆ ಮುಕ್ತರು ಅಂತ ಕರೀಲಿಕ್ಕೆ ಆಗಲ್ಲ ಅಂತ ನೀವು ವಿರೋಧ ಮಾಡಬೇಡಿ ಅಂತ ಅರ್ಥ. ಯಾಕೆಂದ್ರೆ ಸಾಮಾನ್ಯ ತದ್ಭಾವಾಭ್ಯಾಂ ಎಲ್ಲ ಮುಕ್ತರಲ್ಲೂ ದೋಷ ಇಲ್ಲ. ಅಷ್ಟೇ ಅಲ್ಲದೇನೆ ಉತ್ತಮ ಮುಕ್ತರಿಂದ ಅಧಮ ಮುಕ್ತರಿಗೆ ಉಪಕಾರಣ ಇದೆ. ನಾವ್ ಯಾರು ಉಪಕಾರ ಮಾಡ್ತಾರೋ ನಮ್ಗೆ ಅವ್ರ ಬಗ್ಗೆ ದ್ವೇಷ ಅಸೂಯೆ ಇದೆ. ಅಯ್ಯೋ ಇವ್ರು ಉಪಕಾರ ಮಾಡ್ತಾರೆ, ಇಷ್ಟೊಂದು ನಮಗ್ ಕೊಡ್ತಾರೆ, ಇವ್ರಿಂದ ನಮ್ಗೆ ಇಷ್ಟೊಂದು ಸಿಗ್ತಾ ಇದೆ, ಒಳ್ಳೇದಾಯ್ತು ಅಂತ ಅವ್ರನ್ನ ಹೊಗಳುತ್ತಾರೆ. ಅದು ಬಿಟ್ಟು ಇವ್ರು ಇಷ್ಟೊಂದು ಇದೆ ಅವ್ರ ಹತ್ರ, ಇಷ್ಟೊಂದು ಸಹಾಯ ಮಾಡ್ತಾರೆ ನಮ್ಗೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರಿರೋ ಸಂಪತ್ತು ದುಡ್ಡು ಇನ್ನೇನಿದೆ ಅದ್ರ ಬಗ್ಗೆ ಅಸೂಯೆ ಪಡ್ತಾ ಕೂತ್ರೆ ಅಥವಾ ದ್ವೇಷ ಪಡ್ತಾ ಕೂತ್ರೆ ಏನ್ ಇಷ್ಟೊಂದಿದೆ ಅವ್ರ ಹತ್ರ ಅಂತ ಒಂಥರ ಭಾವನೆಯನ್ನ ವ್ಯಕ್ತಪಡಿಸಿದ್ರೆ ಅದ್ ತಪ್ಪು, ಅದ್ ಸರಿ ಇಲ್ಲ. ಅದರಿಂದ ಉತ್ತಮ ಮುಕ್ತರಿಂದ ಅಧಮ ಮುಕ್ತರಿಗೆ ಉಪಕಾರ ಇದೆ. ಎಲ್ಲ ಮುಕ್ತರಲ್ಲೂ ದೋಷ ಇರಲ್ಲ ಮೋಕ್ಷ ಕಾಲದಲ್ಲಿ. ಅಂದಮೇಲೆ ಒಳ್ಳೆಯ ಶಿಷ್ಯ ಹೇಗೆ ಗುರುವಿನ ಬಗ್ಗೆ ಭಾವನೆ ನೀಡ್ತಾನೋ ಹಾಗೆ ಬ್ರಹ್ಮಜ್ಞಾನಿಗಳು ಕೂಡ ಸಮಾನರಾಗಿದ್ರು, ಸಮಾನತೆ ಇದ್ರು. ಬ್ರಹ್ಮಜ್ಞಾನಿಗಳಿಗೆ ಸಮಾನತೆ ಅಂದ್ರೆ ಏನರ್ಥ? ಎಲ್ಲರೂ ಅಪರೋಕ್ಷ ಜ್ಞಾನ ಪಡೆದವ್ರೆ, ಆದ್ರೆ ಅಸಮಾನತೆಯಲ್ಲಿ ಯೋಗ್ಯತೆಯಲ್ಲಿ. ಸಮಾನತೆ ಬ್ರಹ್ಮಾಪರೋಕ್ಷ ಜ್ಞಾನದಲ್ಲಿ ಮಾತ್ರ ಎಲ್ಲರಿಗೂ ಆಗಿದೆ, ಅಸಮಾನತೆ ಯೋಗ್ಯತೆಯಲ್ಲಿ. ಹಾಗಂತ ಮುಕ್ತರಾಗ್ಲಿಕ್ಕಾಗಲ್ಲ ಅಂತ ಹೇಳ್ಬೇಡಿ ಅಂತ ಇದುವರೆಗೆ ಈ ವ್ಯಾಖ್ಯಾನದ ವಿವರಣೆ. ನಮ್ಮ ಪ್ರಕಾರ ಹೇಗೆ ಈ ಯಾವದ ಅಧಿಕಾರಾಧಿಕರಣಕ್ಕೆ ವ್ಯಾಖ್ಯಾನ ಅಂತ ತಿಳಿಸಿದ್ರು. ಅದು ಸಂಸಾರದಲ್ಲಿ ಚೇಂಜ್ ಆಗತ್ತೆ, ಸಂಸಾರದಲ್ಲಿ ಹೀಗೆಲ್ಲ ಇರಲ್ಲ. ಅಲ್ಲೇ ಉಪಕಾರ ಪಡೆದವ್ರು ಪಡ್ಕೊಂಡಿದ್ದು ಅವ್ರ ಮೇಲೆ ಅಪಕಾರ ಮಾಡ್ತಾರೆ, ಅವ್ರ ಮೇಲೆ ದ್ವೇಷಾಸೂಯೆಗಳನ್ನು ತೋರಿಸ್ತಾರೆ. ಅದು ಮುಕ್ತವು ಅಂತ ವಿಶೇಷವಾಗಿ ಮೋಕ್ಷದಲ್ಲಿ ಹೀಗೆ ಅಂತ ಒಂದು ನಿಯಮವನ್ನ ಹೇಳಿದ್ರು. ಸಂಸಾರದಲ್ಲಿ ಕಲ್ಯಾದಿ ಪ್ರಭಾವದಿಂದ ಏನ್ ಬೇಕಾರಾಗ್ಬೋದು, ಕಲ್ಯಾವೇಶಾದಿಗಳಿಂದ ಅದು ಹಿಂದೆ ಬಂತು. ಇನ್ನಿದಾದ್ಮೇಲೆ ಬೇರೆ ಅವರು ವ್ಯಾಖ್ಯಾನ ಮಾಡ್ತಾರೆ ಈ ಬ್ರಹ್ಮಸೂತ್ರಗಳಿಗೆ. ಅವ್ರೇನ್ ವ್ಯಾಖ್ಯಾನ ಮಾಡ್ತಾರೆ, ಅದಕ್ಕೇನ್ ಖಂಡನೆ ಅನ್ನೋದನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸರಿ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. 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 ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.